ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವ ಅಂತ ಶಾಂತಿ ಪರ್ವದ ಉಪಪರ್ವ, ಅತ್ಯಂತ ಶ್ರೇಷ್ಠವಾದ ಉಪಪರ್ವ ಇದು. ಈ ಸಮಗ್ರ ಮೋಕ್ಷಧರ್ಮ ಪರ್ವದ ಸಾರವನ್ನು ವಾದಿರಾಜರು ಈ ಹಿತೋಪದೇಶದಲ್ಲಿ ಬಟ್ಟಿಳಿಸಿದ್ದಾರೆ. ಈ ಒಂದು ಸಮಗ್ರ ಹಿತೋಪದೇಶವನ್ನು ಒಮ್ಮೆ ನಾವು ಅವಲೋಕನ ಮಾಡಿದರೆ, ಮೋಕ್ಷಧರ್ಮ ಪರ್ವದಲ್ಲಿ ವ್ಯಾಸರು ಏನೇನೆಲ್ಲ ಉಪದೇಶವನ್ನು ಮಾಡಿದ್ದಾರೋ ಎಲ್ಲ ಉಪದೇಶವನ್ನು ಕೂಡ ರಾಜರು ಈ ಪುಟ್ಟ ಪುಟ್ಟ ಮಾತುಗಳಿಂದ ನಮಗದನ್ನು ಇಳಿಸಿದ್ದಾರೆ. ರಾಜರ ಸ್ತೋತ್ರ ಸಾಹಿತ್ಯ ಬಹಳ ಅದ್ಭುತವಾದದ್ದು. ಸಾಮಾನ್ಯವಾಗಿ ಎಲ್ಲರೂ ಸ್ತೋತ್ರವನ್ನು ಮಾಡಬೇಕಾದ್ರೆ, ಸ್ತೋತ್ರ ಸಾಹಿತ್ಯವನ್ನು ರಚನೆ ಮಾಡಬೇಕಾದ್ರೆ ಭಗವಂತನ ನಾಮಗಳನ್ನು ಹೇಳಿಕೊಂಡು ಸ್ತೋತ್ರ ಮಾಡುವ ಕ್ರಮ ಒಂದಾದರೆ, ವಾದಿರಾಜರ ಕ್ರಮ ಹೇಗೆ ಹೇಳಿದರೆ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ಸಂವಾದವನ್ನು ಇಟ್ಟುಕೊಂಡು, ಸಂವಾದಿಯಾದಂಥ ಕಥೆಗಳನ್ನು ಇಟ್ಟುಕೊಂಡು ಭಗವಂತನ ಸ್ತೋತ್ರವನ್ನು ಮಾಡುವುದು ಅದು ವಾದಿರಾಜರ ವೈಶಿಷ್ಟ್ಯ. ಈ ವಾದಿರಾಜರ ಹಿತೋಪದೇಶಕ್ಕೆ ಸಂವಾದಿಯಾಗುವಂತಹ ಒಂದು ಮಹಾಭಾರತದ ಕತೆ. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದ್ದಾನೆ. ಈ ಒಂದು ರಾಜಸೂಯ ಯಾಗವನ್ನು ಕಂಡಂತಹ ದುರ್ಯೋಧನನಿಗೆ ಮಾತ್ಸರ್ಯ ಉಂಟಾಗಿದೆ. ಪಾಂಡವರು ಇಷ್ಟು ವೈಭವದಲ್ಲಿ ರಾಜಸೂಯ ಯಾಗವನ್ನು ಮಾಡಿದ್ರಲ್ವಾ ಅಂತ ಈ ಮಾತ್ಸರ್ಯದಿಂದ ಅವನಿಗೆ ಬಹಳಷ್ಟು ಸಂಕಟ ಆಯಿತು. ಈ ಸಂಕಟವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂಥೇಳಿ ತಂದೆಯಾದಂತಹ ಧೃತರಾಷ್ಟ್ರನ ಬಳಿಗೆ ಹೋಗ್ತಾನೆ. ಸಂಕಟವನ್ನೆಲ್ಲ ಹೇಳ್ಕೊಳ್ತಾನೆ. ಸಂಕಟವನ್ನು ಹೇಳ್ಕೊಂಡ ಅಂತಂದರೆ ಮಾತ್ಸರ್ಯವನ್ನೇ ಹೊರಗೆ ಹಾಕಿದ ಅಂತ ಅರ್ಥ. ಆವಾಗ ಧೃತರಾಷ್ಟ್ರ ಒಂದಷ್ಟು ಉಪದೇಶವನ್ನು ಮಾಡ್ತಾನೆ. ಈ ಎಲ್ಲ ಉಪದೇಶದ ಭಾಗವನ್ನು ಮೋಕ್ಷಧರ್ಮ ಪರ್ವದಲ್ಲಿ ನಿರೂಪಿಸಿದ್ದಾರೆ ವ್ಯಾಸರು. ಧರ್ಮರಾಜಾದಿಗಳು ಮಾಡಿರುವಂತಹ ರಾಜಸೂಯ ಯಾಗವನ್ನು ಕಂಡು ನೀನು ಈ ರೀತಿಯಾಗಿ ಮಾತ್ಸರ್ಯವನ್ನು ಪಡಬೇಡ. ನಿನಗೆ ಸಾಧ್ಯ ಆಯಿತು ಅಂತಂದದ್ದೇ ಧರ್ಮರಾಜನಂತೆ ಶೀಲವನ್ನು ಬೆಳೆಸಿಕೋ ಅಂತ ಆ ದುರ್ಯೋಧನಿಗೆ ಧೃತರಾಷ್ಟ್ರ ಹೇಳುವಂಥ ಉಪದೇಶ. ಈ ನಮ್ಮ ಇತಿಹಾಸದಲ್ಲಿಯೂ ಕೂಡ ಅಂತಹ ಅನೇಕ ಉಲ್ಲೇಖಗಳುಂಟು. ಏಕರಾತ್ರೇಣ ಮಾಂಧಾತ ಶೀಲೇನೇವ ಅಜಯನ್ಮಹೀಂ. ಒಬ್ಬ ಮಾಂಧಾತ ಹೇಳುವಂತಹ ಒಬ್ಬ ರಾಜ ತನ್ನ ಶೀಲದಿಂದಲೇ, ಸಚ್ಚಾರಿತ್ರದಿಂದಲೇ ಅವನು ಒಂದು ರಾತ್ರಿಯಲ್ಲೇ ಅಖಂಡ ಭೂಮಂಡಲವನ್ನು ಗೆದ್ದ ಹೇಳುವಂಥ ಇತಿಹಾಸ ಉಂಟು. ಒಂದು ವೇಳೆ ನಿನಗೂ ಕೂಡ ಪಾಂಡವರಂತೆ ಮೆರೀಬೇಕು ಅಂತ ಅನ್ನುವ ಆಸೆ ಏನಾದರೂ ಉಂಟು ಅಂತಾದರೆ ಮೊದಲು ನೀನು ಶೀಲವಂತನಾಗು ಅಂತ ಅಪ್ಪ ಉಪದೇಶ ಮಾಡ್ತಾ ಇದ್ದಾನೆ. ಈ ವಿಷಯದಲ್ಲಿ ನಿನಗೊಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ದುರ್ಯೋಧನನಿಗೆ. ಒಂದು ಇಂದ್ರನ ಹಾಗೂ ಪ್ರಹ್ಲಾದನ ಕತೆ. ಪ್ರಹ್ಲಾದ ತನ್ನ ಶೀಲದ ಪ್ರಭಾವದಿಂದ 3 ಲೋಕದ ಆಧಿಪತ್ಯವನ್ನು ಸಂಪಾದಿಸಿಕೊಂಡ. ಸ್ವತಃ ಇಂದ್ರನೇ ತನ್ನ ಆಧಿಪತ್ಯವನ್ನು ಬಿಟ್ಟುಕೊಟ್ಟ ಪ್ರಹ್ಲಾದನಿಗೆ. ಈ ಇಂದ್ರನಿಗೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಪ್ರಭಾವ ನನಗಿದ್ರೂ ಕೂಡ ಈ ರಾಜ್ಯವನ್ನು ಬಿಟ್ಟುಕೊಡುವ ಸಂದರ್ಭ ಬಂತಲ್ವ, ಇದು ಹೇಗೆ ಸಾಧ್ಯ? ಪ್ರಹ್ಲಾದ ಹೇಗೆ ರಾಜ್ಯವನ್ನು ಸಂಪಾದಿಸಿಕೊಂಡ ಅಂತ ಬಹಳವಾಗಿ ಯೋಚನೆ ಮಾಡಿದ. ಈ ಪ್ರಹ್ಲಾದನ ಕೈಯಿಂದ ಮತ್ತೆ ನಾನು ರಾಜ್ಯವನ್ನು ಹೇಗೆ ಮರಳಿ ಪಡೆಯಲಿ? ಆ ಪ್ರಹ್ಲಾದನಲ್ಲಿ ಅಂತಹ ಅಂತಃಸತ್ವ ಏನಿದೆ? ಕೆಲವರೆಲ್ಲ ಲೋಕದಲ್ಲಿ ಹಾಗಿರ್ತಾರೆ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ, ಆಡುವ ಮಾತುಗಳೆಲ್ಲ ಸತ್ಯವಾಗ್ತದೆ. ಅವರ ಆ ಬ್ರಹ್ಮಚರ್ಯ ಸಚ್ಚಾರಿತ್ರ್ಯ ಅದು ಆ ರೀತಿಯಾಗಿ ಅವರನ್ನು ಮಾಡಿಸುತ್ತೆ, ಅವರ ಮಾತನ್ನು ಮಂತ್ರವನ್ನಾಗಿಸುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಇಂದ್ರ ಏನು ಮಾಡ್ತಾನೆ, ಆ ಪ್ರಹ್ಲಾದನಿಂದಲೇ ಇದರ ಆ ರಹಸ್ಯವನ್ನು ತಿಳಿಯಬೇಕು ಅಂತೇಳಿ ಬ್ರಾಹ್ಮಣ ವೇಷವನ್ನು ತೊಟ್ಟುಕೊಂಡು ಇಂದ್ರ ಪ್ರಹ್ಲಾದನ ಬಳಿಗೆ ಹೋಗ್ತಾನೆ. ನನಗೆ ಜ್ಞಾನೋಪದೇಶವನ್ನು ಮಾಡು ಅಂತ ಇಂದ್ರ ಬ್ರಾಹ್ಮಣ ವೇಷದಿಂದ ಪ್ರಹ್ಲಾದನ ಬಳಿಯಲ್ಲಿ ಕೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, 3 ಲೋಕದ ಆಧಿಪತ್ಯವನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ, ನನಗೆ ಈಗ ಜ್ಞಾನೋಪದೇಶವನ್ನು ಮಾಡಲಿಕ್ಕೆ ಪುರುಸೊತ್ತಿಲ್ಲ, ನನಗೆ ಜ್ಞಾನೋಪದೇಶವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾನೆ. ಇಂದ್ರ ಬಿಡ್ಲಿಲ್ಲ, ನನಗೆ ನೀನು ಜ್ಞಾನೋಪದೇಶವನ್ನು ಮಾಡಲೇಬೇಕು ಅಂತ ಮತ್ತೆ ಮತ್ತೆ ಒತ್ತಾಯ ಮಾಡಿದ. ಎಷ್ಟು ಕೇಳಿಕೊಂಡ್ರೂ ಕೂಡ ಪ್ರಹ್ಲಾದ ಜ್ಞಾನೋಪದೇಶವನ್ನು ಮಾಡಲಿಕ್ಕೆ ಒಪ್ಪಿಕೊಳ್ಳಿಲ್ಲ. ಕೊನೆಯಲ್ಲಿ ಹೇಳಿದ, ನಿನ್ನ ಸೇವೆಯನ್ನು ಮಾಡ್ತಾನೆ, ನನಗೆ ಈಗ ಜ್ಞಾನೋಪದೇಶವನ್ನು ಮಾಡುವುದು ಬೇಡ, ನಿನ್ನ ಸೇವೆಯನ್ನು ಮಾಡಿಕೊಂಡಿರ್ತೇನೆ, ಒಂದು ಅವಕಾಶವನ್ನು ಕೊಡು ಅಂತ ಇಂದ್ರ ಕೇಳಿಕೊಂಡ. ಸರಿ ಆಯಿತು ಅಂತ ಒಪ್ಪಿಕೊಂಡ ಪ್ರಹ್ಲಾದ. ಬ್ರಾಹ್ಮಣ ವೇಷದಲ್ಲಿ ಇದ್ದಂತಹ ಇಂದ್ರ ಪ್ರಹ್ಲಾದನ ನಾನಾ ರೀತಿಯ ಸೇವೆಯನ್ನು ಮಾಡಿದ. ಒಂದು ದಿವಸ ಈ ಇಂದ್ರನ ಸೇವೆಯನ್ನು ಕಂಡಂತಹ ಪ್ರಹ್ಲಾದನಿಗೆ ಸಂತೋಷ ಆಯಿತು. ಈ ಬ್ರಾಹ್ಮಣನಿಗೆ ಏನಾದರೂ ಒಂದು ವರವನ್ನು ಕೊಡಬೇಕು ಅಂತ ಅಂದುಕೊಂಡ. ಈ ಬ್ರಾಹ್ಮಣ ಬಂದದ್ದು ಯಾಕೆ? ಬಂದದ್ದು ಜ್ಞಾನೋಪದೇಶವನ್ನು ಕೇಳ್ಕೊಂಡು ಬಂದದ್ದು. ಅಂತಹ ಜ್ಞಾನೋಪದೇಶವನ್ನು ನಾನು ಮಾಡ್ತೇನೆ ಬಾ ಅಂತ ಹೇಳಿ ಬ್ರಾಹ್ಮಣ ವೇಷದಲ್ಲಿದ್ದಂಥ ಇಂದ್ರನನ್ನು ಕರೀತಾನೆ ಪ್ರಹ್ಲಾದ. ಈ ಎಲ್ಲ ವಿಧವಾದಂಥ ಜ್ಞಾನೋಪದೇಶವನ್ನು ಮಾಡ್ತಾನೆ. ನಂತರದಲ್ಲಿ ಇಂದ್ರ ಪ್ರಶ್ನೆ ಮಾಡ್ತಾನೆ ಪ್ರಹ್ಲಾದನ ಬಳಿಯಲ್ಲಿ, ಈ ಆಧಿಪತ್ಯವನ್ನು ನೀನು ಹೇಗೆ ಸಂಪಾದಿಸಿಕೊಂಡಿ ಅಂತ. ಅವನಿಗೆ ಬೇಕಾದಂತಹ ಒಂದು ಪ್ರಧಾನವಾದ ರಹಸ್ಯದ ಪ್ರಶ್ನೆಯನ್ನು ಕೇಳ್ತಾನೆ, ಈ ಆಧಿಪತ್ಯವನ್ನು ನೀನು ಹೇಗೆ ಸಂಪಾದಿಸಿಕೊಂಡಿ ಅಂತ. ಆವಾಗ ಪ್ರಹ್ಲಾದ ಕೊಡುವಂತಹ ಉತ್ತರ, ಇಷ್ಟೆಲ್ಲ ನನಗೆ ಆಧಿಪತ್ಯ, ಈ ಜಯ ಹೇಗೆ ಸಿಕ್ಕಿತು ಅಂತ ಹೇಳಿದರೆ, ನಾನು ಬ್ರಾಹ್ಮಣರನ್ನು ನಾನು ಬಹಳ ಗೌರವಿಸ್ತೇನೆ, ಎಂದಿಗೂ ನನಗೆ ಅಧಿಕಾರ ಉಂಟು ಅಂತೇಳಿ ಅಹಂಕಾರವನ್ನು ತೋರಿಸುವುದಿಲ್ಲ, ಕ್ರೋಧವನ್ನು ಗೆದ್ದಿದ್ದೇನೆ, ಸತ್ಯನಿಷ್ಠನಾಗಿದ್ದೇನೆ, ಸತ್ಯವನ್ನು ನಾನು ಎಂದಿಗೂ ಬಿಡಲಿಲ್ಲ, ಬ್ರಾಹ್ಮಣರು ಹೇಳುವಂತಹ ನೀತಿ ವಾಕ್ಯವನ್ನು ಏನೇನೆಲ್ಲ ಹೇಳಿದಾರೋ ಆ ಎಲ್ಲ ಉಪದೇಶಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ, ಅದರಂತೆ ನಡೆದುಕೊಳ್ತಾ ಇದ್ದೇನೆ, ಈ ಕೇಳಿದ ಉಪದೇಶವನ್ನು ಹಾಗೆ ಬಿಡಲಿಲ್ಲ, ಎಲ್ಲ ಪುಣ್ಯದಿಂದ ನಾನು ಈ 3 ಲೋಕದ ಅಧಿಪತಿಯಾಗಿ ನಾನಿವತ್ತು ಇದ್ದೇನೆ ಅಂತ
ಆ ರಹಸ್ಯವನ್ನು ಪ್ರಹ್ಲಾದ ಹೇಳಿದ. ಸರಿ, ಹಾಗಾದರೆ ಇಷ್ಟೆಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರಹ್ಲಾದನ ಸತ್ಯನಿಷ್ಠೆ, ಕ್ರೋಧದ ತ್ಯಾಗ, ಅಹಂಕಾರದ ತ್ಯಾಗ, ಬ್ರಾಹ್ಮಣರ ಮೇಲೆ ಇಟ್ಟಂತಹ ಗೌರವ, ಇಷ್ಟೆಲ್ಲ ಗುಣಗಳನ್ನು ಅರ್ಥ ಮಾಡಿಕೊಂಡ. ಅಂದಿನ ಎಲ್ಲ ಬ್ರಾಹ್ಮಣರ ಮಾತನ್ನ ಕೇಳಿದಕ್ಕೆ ಪ್ರಹ್ಲಾದ ಅವತ್ತು ಆಧಿಪತ್ಯವನ್ನ ಸಂಪಾದಿಸಿಕೊಂಡ. ಇಂದು ನಾವು ಕೂಡ ಎಲ್ಲ ಬ್ರಾಹ್ಮಣರಿಗೂ ಕೂಡ ಶಕರಪ್ರಾಯರಾಗಿರುವಂತಹ ರಾಜರ ಮಾತನ್ನು ನಾವು ನಡೆಸಿಕೊಂಡು ಹೋದರೆ ಬಹುಶಃ ನಾವು ಈ ಸಂಸಾರದಲ್ಲಿ, ಜೀವನದಲ್ಲಿ ಅಂತಹ ಆಧಿಪತ್ಯವನ್ನು ಸಾಧಿಸಿಕೊಳ್ಬೋದು.